ಇವತ್ತು ಎಲ್ಲೋಗ್ತಾ ಇದ್ದೀನಿ ಅಂದರೆ ಗಾಡಿಗೆ ಸ್ಯಾಡಲ್ ಸ್ಟೇ ತಗೊಳ್ಳೋಣ ಅಂತ ಒಂದು ಲಾಂಗ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀನಿ. ಒಂದು ಬ್ಯಾಗಲ್ಲಿ ಆಗಲ್ಲ. 10 days ಟ್ರಿಪ್ಪು, ಆಲ್ಮೋಸ್ಟ್ 9 days ಟ್ರಿಪ್ ಅಂತಾನೆ ಅನ್ಕೊಳ್ಳಿ. 9 days ಟ್ರಿಪ್ಪಿಗೆ ನನ್ನ ಹತ್ರ ಒಂದೇ ಒಂದು ಬ್ಯಾಗ್ ಇರೋದು, ರೈನಾಕ್ಸಿಂದು 60 ಲೀಟರ್. ಅದರಲ್ಲಿ ಸಾಲಲ್ಲ. ಸೊ ಅದಕ್ಕೆ ಸ್ಯಾಡಲ್ ಸ್ಟೇ ತಗೊಂತೀನಿ. ಸ್ಯಾಡಲ್ ಬ್ಯಾಗ್ ಯಾವ್ದು ತಗೊಬೇಕು ಅಂತ ಇನ್ನೂ ಐಡಿಯಾ ಇಲ್ಲ, ನೋಡೋಣ ಆಮೇಲೆ. ರೈನಾಕ್ ಬ್ಯಾಗ್ ಸ್ಯಾಡಲ್ ಸ್ಟೇ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಲೆಟ್ಸ್ ಸಿ. ಅದಕ್ಕೆ ನಾನು ಒಂದೇ ಸಲ ಎಲ್ಲ ತಗೊಳಕ್ ಹೋಗಲ್ಲ. ಮಂತ್ಲಿ ಸೇವ್ ಮಾಡಿ, ನನ್ನ ಮಂತ್ಲಿ ಬಜೆಟ್ ಅಲ್ಲಿ ಸ್ವಲ್ಪ ಸೇವ್ ಮಾಡಿಕೊಂಡು ಒಂದೊಂದೇ ಐಟಮ್ ಹಾಕ್ತೀನಿ. ಆ್ಯಕ್ಚುಲಿ ಸ್ಯಾಡಲ್ ಸ್ಟೇನ ಮೊನ್ನೆನೇ ತಗೊಂಡಿದ್ದೀನಿ, ಬಟ್ ಇನ್ಸ್ಟಾಲೇಷನಿಗೆ ಇವತ್ತು ಹೋಗ್ತಾ ಇರೋದು. ಅವರು ಫ್ರೀ ಆದಮೇಲೆ ಇನ್ಸ್ಟಾಲೇಷನ್ ಮಾಡ್ತೀನಿ ಅಂತ ಅಂದರು. ಸೊ ನಾನು ಇನ್ಸ್ಟಾಲ್ ಮಾಡಿಸ್ತಿರೋದು ಮೋಟೋಟಾರ್ಕ್ ಸ್ಯಾಡಲ್ ಸ್ಟೇ. ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 4,000 ಇದೆ ಮೋಟೋಟಾರ್ಕ್ ವೆಬ್ಸೈಟಲ್ಲಿ. ನನಗೆ ಮೊನ್ನೆ ಆಫರಲ್ಲಿ ಕಡಿಮೆ ಸಿಕ್ತು, ಆಲ್ಮೋಸ್ಟ್ 2,499 ಅನಿಸುತ್ತೆ. 2,499ಗೆ ನನಗೆ ಆಫರ್ ಪ್ರೈಸಲ್ಲಿ ಸಿಕ್ತು. ಅದಕ್ಕೆ ಇವಾಗ ಇನ್ಸ್ಟಾಲೇಷನ್ಗೆ ಹೋಗ್ತಾ ಇದ್ದೀನಿ. ಇವನ್ ಲಾಂಗ್ ಹೋಗ್ಬೇಕು ಅಂತಾನೆ ಈ ಹ್ಯಾಂಡಲ್ ಬಾರ್ ಹಾಕ್ಸಿರೋದು, ಕಂಫರ್ಟಬಲ್ ಆಗಿರುತ್ತೆ ಅಂತ. ಚೆನ್ನಾಗಿದೆ ಹ್ಯಾಂಡಲ್, ಐ ಆಮ್ ಲವಿಂಗ್ ಇಟ್. ಇದೇ ಶಾಪು, ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರ್. ಡೋರ್ ಓಪನ್ ಮಾಡಿದ್ರೆ ಹಂಗೆ ಒಳಗಡೆ ಹಾಕ್ಬಿಡೋಣ. ಟೇಬಲ್ ಎಲ್ಲ ಸೈಡ್ಗೆ ಹಾಕ್ತಿದ್ದಾರೆ. ಮೋಟೋಟಾರ್ಕ್ ಆಥರೈಸ್ ಡೀಲರ್. ಇಲ್ಲ ಹಾಕ್ಲಾ? ನೋಡಿ, ಮೋಟೋಟಾರ್ಕ್ ಸ್ಯಾಡಲ್ ಸ್ಟೇ. ನೀವು ಇನ್ಸ್ಟಾಲ್ ಮಾಡ್ಕೊತೀರಾ ಅಂದರೆ ಇನ್ಸ್ಟಾಲೇಷನ್ ಮೆನ್ಯೂ ಇಲ್ಲೇ ಇದೆ. ಫಸ್ಟ್ ಏನು ಹಾಕಬೇಕು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ದಿಸ್ ಈಸ್ ರೆಕಮೆಂಡೆಡ್ ಫಾರ್ ಹಿಮಾಲಯನ್ 450. ಸ್ವಲ್ಪ ಕಷ್ಟ ಇದೆ. ಮಡ್ ಫ್ಲ್ಯಾಪ್ ತೆಗಿಬೇಕು. ಮಡ್ ಫ್ಲ್ಯಾಪ್ ತೆಗಿಲಿಲ್ಲ ಅಂದರೆ ಒಳಗಡೆ ಥ್ರೆಡ್ಡು ಸ್ಕ್ರೂ ಅಲ್ಲೇ ಸ್ಕಿಡ್ ಆಗ್ತಾ ಇದೆ. ಇದು ಫುಲ್ಲು ಓಪನ್ ಮಾಡ್ಬೇಕು ಕೆಳಗಡೆಗೆ. ಇಲ್ಲಿ 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 ಅಲ್ಲಿ ಅದನ್ನೆಲ್ಲ ಓಪನ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಇಲ್ಲ ಈ ಥರ ಲೂಸ್ ಮಾಡಿಕೊಂಡು ಸ್ವಲ್ಪ ಬೆಂಡ್ ಮಾಡ್ಬೇಕು ಅಷ್ಟೇ, ಜಾಸ್ತಿ ಬೆಂಡ್ ಮಾಡಬಾರ್ದು. ಇದು ಎಲ್ಲಿವರೆಗೂ ಹೋಗುತ್ತೆ? ಮಧ್ಯದವರೆಗೂ ಹೋಗುತ್ತಾ ಇದು? ಇದು ಫೈಬರು ಕನೆಕ್ಷನ್ ಒಂದೇ ಪೀಸಾ? ಇದು ಸಿಂಗಲ್ ಪೀಸಾ? ಮೂರು ಪೀಸ್ ಕನೆಕ್ಟ್ ಮಾಡ್ದಂಗಿದೆ ಇದು ಕೆಳಗಡೆ. ಹಾಂ, ಅಲ್ಲ ಸ್ವಲ್ಪ ಸ್ಕ್ರೂ ತಿರುಗಿಸ್ಬೇಕು, ಹಿಂದೆ ಮುಂದೆ ಮಾಡಿದ್ರೆ ಅವಾಗ ಕೂತ್ಕೊಂಡು. ಕುಡಿ ನಾನು ಹಾಕ್ತೀನಿ ಕಡೆಯಿಂದ. ನೋಡ್ತಾ ಇದ್ದೀನಿ, ಸ್ವಲ್ಪ ಹಿಂದೆ ತಿರ್ಸಿ. ಹಾಂ, ಈಗ ಕೂತ್ಕೊಂಡು. ಇದು ಆ್ಯಕ್ಚುಲಿ ಹಿಂದ್ಗಡೆ ಸ್ಟ್ಯಾಂಡು, ಫುಟ್ ರೆಸ್ಟು. ಲೆಫ್ಟ್ ಸೈಡೇ ಸಾಕು ಅನ್ಸುತ್ತೆ, ರೈಟ್ ಸೈಡ್ ಯಾರು ಕೂತ್ಕೊಳಲ್ಲ. ನಮ್ಮ ಮನೆಗೆ ನಮ್ಮ ಅಮ್ಮ ಕೂತ್ಕೊಂಡ್ರೆ ಒಂದು ಸೈಡ್ ಕೂತ್ಕೊಂತಾರೆ. ಲೆಫ್ಟ್ ಸೈಡ್, ರೈಟ್ ಸೈಡ್ ಬೇಡ ಅನಿಸ್ತಾ ಇದೆ. ಯಾವಾಗಾರ ಬರುತ್ತೆ. ಆಮೇಲೆ ಮೋರವ್ರು ಈ ಸೈಲೆನ್ಸರಿಗೂ ಪ್ರೊಟೆಕ್ಟ್ ಆಗುತ್ತೆ ಅಂತ ಬಿಟ್ಟಿದ್ದೀನಿ ಹಂಗೆ. ಸ್ಕಿಡ್ ಆಗ್ತಿದೆ. ಈಗ ಕೂತ್ಕೊಂತು. ಇವ್ರು ಹೆಂಗೆ ಡಿಸ್ಕೌಂಟ್ ಕೊಡೋದು ಅಂದರೆ, ಈ ಕ್ವಾರ್ಟರ್ ಎಂಡು ಬರುತ್ತೆ, ಆಡಿಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಡಿಸ್ಕೌಂಟ್ ಕೊಡೋದಾ? ಹಾಂ, ಅವೆಲ್ಲ ಇಲ್ಲ. ಹಾಂ, ಲಾಸ್ಟ್ ಟೈಮು ಇನ್ಸ್ಟಾಲೇಷನ್ ಫ್ರೀಯಾಗಿ ಮಾಡಿದ್ರಿ, ಪ್ರಾಡಕ್ಟ್ ಮೇಲ್ಗಡೆ ಅಂದರೆ ನಿಮಗೆ ಡೀಲರಿಂದ ಏನು ಬರುತ್ತೋ ಅದೇ ಪ್ರೈಸಿಗೆ ವಾಪಸ್ ಕೊಟ್ಬಿಟ್ರಿ. ಇಲ್ಲೊಂದು ಸ್ಕ್ರೂ ಇತ್ತಲ್ಲ ಅಣ್ಣ, ಗೊತ್ತಿಟ್ಟಿದ್ರಾ? ಗಾಬರಿ ಆಗ್ಬಿಟ್ಟ. ಅದು ಎಲ್ಲರ ಮಿಸ್ಪ್ಲೇಸ್ ಆಯ್ತು ಅಂದ್ರೆ ಬಹಳ ಕಷ್ಟ. ಈ ಟೈರ್ಗಳು ತೆಗಿಯಕ್ಕಾಗಲ್ಲ. ನಂದು ಬೇರೆ. ಹೌದಾ? ಹಾಂ, ಅಯ್ಯೋ ಇಲ್ಲ, ನಾನು ಪ್ರತಿ ಸಲಿನ ಗಾಡಿ ಸೀಟ್ ಓಪನ್ ಮಾಡಿದ್ರೆ ಅಂದ್ರೆ ಅದು ನೋಡ್ತೀನಿ. ಯಾಕಂದ್ರೆ ನಮ್ದು ಬೇರೆ ಇನ್ನೂ ಟ್ಯೂಬ್ಲೆಸ್ 40,000 ಮಾಡ್ಬಿಟ್ನಲ್ಲ. ಸೊ ಟ್ಯೂಬ್ ಇರೋದಕ್ಕೆ ಅದನ್ನ ಚೆಕ್ ಮಾಡ್ತಾ ಇರ್ತೀನಿ ಅವಾಗ. ಎಲ್ಲಿ ಪಂಚರ್ ಆಗುತ್ತೋ ಅಂತ ಗೊತ್ತಿಲ್ಲ. ಈಗ ಟೈರು ಆಲ್ರೆಡಿ 14,000 ಓಡಿದೆ, ಸ್ವಲ್ಪ ಬಾಲ್ಡ್ ಆಗಿದೆ ಹಿಂದ್ಗಡೆ. ಯಾವಾಗ ಪಂಚರ್ ಆಗುತ್ತೆ ಅಂತ ನಂಗೆ ಐಡಿಯಾ ಇಲ್ಲ. ರಿಸ್ಕಲ್ಲಿ ಓಡಿಸ್ತಿದ್ದೀನಿ. ಬಟ್ ಗಾಡಿ ತಗೊಂಡಾಗಿಂದ ಇದುವರೆಗೂ ಒಂದು ಪಂಚರ್ ಆಗಿಲ್ಲ.
ಡಿ ಕ್ಯಾಟು ಇಲ್ಲ ಹಂಗೆ ಬರುತ್ತೆ. ಟಚ್ ಆಗ್ತಿದೆಯಾ? ಒಳಗಡೆ ಹೋಗುತ್ತಾ ಹೊರಗೆ ಬರುತ್ತಾ? ಬಟ್ ಎಕ್ಸಾಸ್ಟಿಂದು ಇನ್ಸ್ಟಾಲ್ಮೆಂಟ್ ಕರೆಕ್ಟಾಗಿ ಅಲ್ಲೇ ಇದೆಯಲ್ಲ, ಬೇರೆ ಎಲ್ಲ ಫೋಟೋ ನೋಡಿ ಒಂದ್ಸಲಿ. ಈಗ ಸಸ್ಪೆನ್ಷನ್ ಮತ್ತೆ ಇನ್ಕ್ರೀಸ್ ಮಾಡೋಣ, ಮುಂಚೆ ಎಷ್ಟಿತ್ತು ಅಷ್ಟಕ್ಕೆ ಇಡೋಣ. ನಾನು ಸಸ್ಪೆನ್ಷನ್ ಇಳಿಸ್ಬಿಟ್ಟಿದ್ದೀನಿ ಮೊನ್ನೆ, ಅದಕ್ಕೆ ಈಗ ಸೈಲೆನ್ಸರ್ ಟಚ್ ಆಗ್ತಾ ಇದೆ. ನಾನು ಮೋಸ್ಟ್ಲಿ ಡಿ ಕ್ಯಾಟ್ ಹಾಕ್ಸಿದ್ದೀನಲ್ಲ, ಡಿ ಕ್ಯಾಟಿಂದನೇ ಟಚ್ ಆಗ್ತಿದೆಯೇನೋ ಸಸ್ಪೆನ್ಷನ್. ಹಾಂ ಇದೆ, ಬಟ್ ಇದಕ್ಕೆ ಇನ್ನೊಂದು ಹಾಕ್ಕೊಬೇಕು ಇದನ್ನು. ಇದನ್ನು ಇಲ್ಲಿಗೆ ಹಾಕಿ, ಅಲ್ಲಿ ಟೀತ್ ಇದೆ ಅಲ್ಲ ಆ ಕಡೆಯಿಂದ ತಿರುಗಿಸ್, ಇಲ್ಲ ಅಂದರೆ ಈ ಕಡೆಯಿಂದ ತೆಗಿಸ್ಬೇಕಣ್ಣ. ಇಲ್ಲ ಈ ಕಡೆಯಿಂದ ಹಿಂಗೆ ಕೆಳಗಡೆ ಮಾಡಬೇಕು. ಹಾಂ, ನಿಮ್ಮ ಕೆಳಗಡೆ ಗ್ರೌಂಡಿಗೆ ಇಳಿಸ್ಬೇಕು, ಮೇಲ್ಗಡೆಯಿಂದ ಹಾಕಿ. ಹಾಂ, ಅಷ್ಟು ಬರಲ್ಲ, ಅಲ್ಲೇ ಆ ಕಡೆನೇ. ಹಾಂ, ಒಂದ್ಸಲಿ ನೋಡ್ಕೊಂಡು. ಮೋಸ್ಟ್ಲಿ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಮಾಡಿದರೆ ಬರುತ್ತೆ ಅನ್ಸುತ್ತೆ. ಮ್ಯಾಟ್ ಹಾಕ್ತೀರಾ? ಹಾಂ, ಇಲ್ಲ ನಾನು ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಮಾಡಿದ್ದೆ. ಯಾಕೆ ಇಷ್ಟು ಸರ್ಕಸ್ ಹೊಡಿತಾ ಇದ್ದೀನಿ ಇವತ್ತು ಅಂದ್ಕೊಂಡೆ. ಅವಾಗ ಇದು ಸಸ್ಪೆನ್ಷನ್ ಫ್ರೀ ಆಗುತ್ತಲ್ಲ. ಕೊಡಿ, ಈ ಕಡೆಯಿಂದಾನೆ ತಡ್ತೀನಿ, ಇಲ್ಲಿ ಫ್ರೀ ಇದೆಯಲ್ಲ ಸ್ವಲ್ಪ. ಬಂತು, ಸ್ವಲ್ಪ ಹೋಗ್ಬೇಕು. ಒಂದು ತಿರುಗ್ತು. ಇನ್ನೂ ಮಾಡ್ಬೋದು, ಬಟ್ ನಾನು ಫುಲ್ ಟೈಟ್ ಆಗ್ಬಿಟ್ರೆ ಗಾಡಿ ನನಗೆ ಬೆನ್ನೋ ಬರುತ್ತೆ ಅಂತ. ಟ್ವಿಸ್ಟ್ ಇಲ್ಲ ಅಂದ್ರೆ ಕೆಲಸ ಆಗಲ್ಲ. ಈಸಿಯಾಗಿ ಆಗ್ಬಿಟ್ರೆ ಅದು ಈಸಿ ಆಗ್ಬಿಡ್ತಲ್ಲ ಅಂತ ಅನ್ಸುತ್ತೆ. ನಾನೀಗ ಅನ್ಕೊಂಡಿದ್ದೆ ಒಂದು 20 ನಿಮಿಷದಲ್ಲೆಲ್ಲ ಹಾಕಿ ಬಿಸಾಕ್ಬಿಡ್ತೀರಾ ನೀವು ಅಂತ. ಇಲ್ಲಿ ನೋಡಿದ್ರೆ ಒಂದ್ರಿಂದ ಒಂದ್ ಕನೆಕ್ಟ್ ಆಗ್ಬಿಟ್ಟು ಎಲ್ಲ ಟ್ವಿಸ್ಟ್ ಕೊಡ್ತಾ ಇದೆ. ಸಸ್ಪೆನ್ಷನ್ ಜಾಸ್ತಿ ಮಾಡಿದ್ದಾಯ್ತು. ಮೇಲ್ಗಡೆ ಎಲ್ಲ ಫುಲ್ ಫಿಟ್ ಆಯ್ತಾ, ಟೈಟ್ ಆಯ್ತಾ? ಟಚ್ ಆಗಿದೆ, ಅಲ್ಲಾಡ್ತಾನೆ ಇಲ್ಲ ಸೈಲೆನ್ಸ್ ಇದು ಸಸ್ಪೆನ್ಷನ್ಗೆ. ಅವ್ನು ಹೇಳೋ ಪ್ರಕಾರ ಫೋಟೋದಲ್ಲಿ ನೋಡಿದ್ರೆ ಈ ಸೈಲೆನ್ಸರ್ ಇದೆಯಲ್ಲ, ಇನ್ನು ವೀಲ್ ಅಲೈನ್ಮೆಂಟ್ ವರ್ಗೂ ಬರುತ್ತೆ. ಅಲ್ಲ, ಇಷ್ಟು ಡಿಫ್ರೆನ್ಸ್ ಇದೆ ಅಣ್ಣ. ಇನ್ನು ಪ್ರಾಬ್ಲಮ್ ಹೋಗೋ ಟೈಮೆಲ್ಲ ಪ್ರಾಬ್ಲಮ್ ಆದ್ರೆ ಬಹಳ ಕಷ್ಟ. ಅದು ತಲೆ ಎಲ್ಲ ಓಡ್ತಾನೆ ಇರುತ್ತೆ, ಅದೀಗ ಏನೋ ಮಾಡ್ತಾನೆ ಇರ್ಬೋದು, ಸ್ಯಾಟಿಸ್ಫೈ ಆಗಲ್ಲ. ತಲೆಯಲ್ಲಿ ಅದೇ ಓಡ್ತಾ ಇರತ್ತೆ. ಬಟ್ ಒಂದ್ಸರಿ ಶೋರೂಮ್ ಅವನಿಗೆ ಹೋಗಿ ಕೇಳ್ಬೇಕು. ತೆಗೀರಿ ಅಂತ ಅವನು ಪಕ್ಕ ತೆಗಿದಂತ. ಬಟ್ ಈಗ ನೋಡಿದ್ರೆ ಏನು ತೊಂದರೆ ಇಲ್ಲಂಗೆ ಕಾಣಿಸ್ತಾ ಇದೆ. ಸಿಂಪಲ್ ಇಷ್ಟೇ, ಸಸ್ಪೆನ್ಷನ್ ಸಮೇತ ಹೋಗ್ತದೆ, ನಿಮಿಷ ಇಲ್ಲ. ಅದಲ್ಲೇ ಇದು ಹೋಗಿ ಅಲ್ಲಿ ಹೊಡೆಯುತ್ತೆ, ಹಾಳಾಗುತ್ತೆ. ಟಚ್ ಆಗ್ತಾ ಇದೆ ಪದೇ ಹಾಳಾಗುತ್ತದೆ ಅಂತ. ನೋಡೋಣ, ಇವತ್ತು ಒಳ್ಳೆ ಕೆಲಸ ಕೊಡ್ತಿದ್ದು ನಮಗೆ. ಡಿ ಕ್ಯಾಟ್ ಹಾಕ್ಸ್ಬೇಕು ಅಂತ ಇದ್ರೆ ಯೋಚನೆ ಮಾಡಿ ಒಂದ್ಸಲಿ, ಸ್ಯಾಡಲ್ ಸ್ಟೇ ಬೇಕೋ ಬೇಡ ಅಂತ. ಈ ಡಿ ಕ್ಯಾಟ್ ಇಂದಾನೆ ಬಹಳ ಪ್ರಾಬ್ಲಮ್ ಆಗಿರೋದು. ಅದು ಸ್ವಲ್ಪ ಹೈಟ್ ಜಾಸ್ತಿ ಬಂದಿದೆ. ಆಮೇಲೆ ಇಲ್ಲಿ ಬ್ರೇಕ್ ಟಚ್ ಆಗ್ತಾ ಇದೆ ಡಿ ಕ್ಯಾಟ್ ಪೈಪಿಗೆ, ನೋಡ್ಬೋದು. ಸ್ಟೇಜ್ ಕ್ಯಾಪ್ ಇದೆ, ಇಲ್ಲಿ ಟಚ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ಲೀನ್ ಟಚ್ ಆಗ್ತಾ ಇದೆ. ಈ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಏನು ತೊಂದರೆ ಇಲ್ಲ, ಬಟ್ ರೈಟ್ ಸೈಡಿಗೆ ಸ್ವಲ್ಪ ಯೋಚನೆ ಪ್ರಾಬ್ಲಮ್ ಇದೆ. ಈಗ ಅದಕ್ಕೆ ಏನು ಜುಗಾಡ್ ಮಾಡಬೇಕು ಅಂತ ಗೊತ್ತಿಲ್ಲ, ನೋಡೋಣ. ಬೆಂಡ್ ಮಾಡ್ಬೋದಾ ಇಲ್ಲ ಅಂತ ಅವನು ಆರ್ಟ್ ಆಫ್ ಮೋಟಾರ್ ಸೈಕಲ್ಸ್ ಹತ್ರನೇ ಒಂದ್ಸರಿ ತೊಗೊಂಡೋಗಿ ಚೆಕ್ ಮಾಡಿಸ್ತೀನಿ. ಯಾಕಂದರೆ ಅವ್ರದ್ದೇ ಡಿ ಕ್ಯಾಟ್ ಪೈಪ್ ಇದು. ಈಗ ಸಸ್ಪೆನ್ಷನ್ನು ಜಾಸ್ತಿ ಮಾಡಿದ್ದೀನಿ ನಾನು. ಇಲ್ಲಿ ಸಸ್ಪೆನ್ಷನ್ ಇಷ್ಟು ಹೈಟ್ ಮಾಡಿಸಿದ್ದೀನಿ, ಅಂದ್ರೂ ಇಷ್ಟು ಟಚ್ ಆಗ್ತದೆ. ಮತ್ತೆ ಈಗ ಏನಾಗಿದೆ ಅಂದ್ರೆ, ಅದು ಲಾಸ್ಟ್ ಟೈಮ್ ಡಿ ಕ್ಯಾಟ್ ಹಾಕ್ಸಿರೋದ್ರಿಂದ ಸ್ಯಾಡಲ್ ಸ್ಟೇ ಕರೆಕ್ಟಾಗಿ ಕುತ್ಕೊಂತಾ ಇಲ್ಲ. ಅದಕ್ಕೆ ಆರ್ಟ್ ಆಫ್ ಮೋಟಾರ್ ಸೈಕಲ್ಸ್ ಅವ್ರಿಗೆ ಕಾಲ್ ಮಾಡಿದ್ದೆ, ಅವ್ರು ತಗೊಂಬನ್ನಿ ನೋಡೋಣ ಅಂತ ಅಂದ್ರು. ಮತ್ತೆ ಆರ್ಟ್ ಆಫ್ ಮೋಟಾರ್ ಸೈಕಲ್ ಬರ್ತಾ ಇದ್ದೀನಿ ಅದನ್ನ ಫಿಕ್ಸ್ ಮಾಡ್ಸೋಕ್ಕೆ. ನೋಡೋಣ ಏನಾರು ಆಲ್ಟರ್ನೇಟಿವ್ ಇದೆಯಾ ಅಂತ. ಅದಕ್ಕೆ ಡಿ ಕ್ಯಾಟ್ ಪೈಪ್ ಇರೋದ್ರಿಂದ ರೈಟ್ ಸೈಡ್ ಸ್ಯಾಡಲ್ ಸ್ಟೇ ಕರೆಕ್ಟಾಗಿ ಕುತ್ಕೊಂತಾನೆ ಇಲ್ಲ. ಅದು ಥ್ರೆಡ್ ಬೇಕದು, ಥ್ರೆಡ್ ಇಂದಾನೆ ಟೈಟ್ ಆಗೋದು ಅದು. ಹೌದಾ? 18.5 ನೋಡಿ, ಒಂದು ಪುನೀತ್ ರಾಜ್ಕುಮಾರ್ ಇದ್ದಂಗಿದ್ದಾನೆ. ಖುಷಿ ಅವನಿಗೆ. ಫೈನಲಿ ಇದಕ್ಕೆ ಕ್ಲಿಪ್ ಹಾಕಿದ್ರು. ಇಲ್ಲೊಂದು ಕ್ಲಿಪ್ ಹಾಕಿದ್ದಾರೆ. ಸೊ ಈ ಕ್ಲಿಪ್ಪಿಂದ ನಮಗೆ ಗ್ಯಾಪ್ ಸಿಗ್ತದೆ, ಡಿಫ್ರೆನ್ಸ್ ಸಿಗ್ತದೆ. ಇವನ್ ಇಲ್ಲೂ ಡಿಸ್ಟೆನ್ಸ್ ಇದೆ. ಈಗ
ಫೈನಲಿ ಇದು ಸೆಟ್ ಆಯಿತು. ಇಷ್ಟು ಗ್ಯಾಪ್ ಇದೆ. ಮತ್ತೆ ವಾಪಸ್ ರಿಟರ್ನ್ ಸಸ್ಪೆನ್ಷನ್ ಡೌನ್ ಮಾಡಿದೆ. ಈ ಕ್ಲಿಪ್ಪು ಅವ್ರ ಹತ್ರನೇ ಇರುತ್ತೆ. ಯೂಶಲಿ ನೀವು ಡಿಗಾ ಟ್ಯಾಕ್ಸಕ್ಕೆ ಬಂದರೆ ಆ ಕ್ಲಿಪ್ನೇ ಇಸ್ಕೊಳ್ಳಿ. ಯಾಕಂದರೆ ಅವರು ಮಿಸ್ ಆಗಿ ನಿಮ್ಮ ಹತ್ರ ಸ್ಯಾಡಲ್ ಸ್ಟೇ ಇಲ್ಲ ಅಂದರೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿರ್ತಾರೆ. ನೀವು ಮುಂದೆ ಸ್ಯಾಡಲ್ ಸ್ಟೇ ಹಾಕ್ಸ್ಬೇಕು ಅಂದರೆ ಆ ಕ್ಲಿಪ್ ಯೂಸ್ ಆಗುತ್ತೆ ನಿಮಗೆ. ಅದು ಎಕ್ಸ್ಟೆಂಡರ್ ಥರ ಯೂಸ್ ಆಗುತ್ತೆ. ಸೊ ಕ್ಲೀನಾಗಿ ಚೆಕ್ ಮಾಡಿಸ್ಕೊಂಡು ಐದಾರು ನೀವು ಅದನ್ನ ಕ್ಲಿಪ್ ತೊಗೊಂಡೋಗಿ, ಇಲ್ಲ ಅಂದರೆ ನೀವು ಅದನ್ನು ಮುಂಚೆನೇ ಇನ್ಸ್ಟಾಲ್ ಮಾಡಿಸಿದ್ರೆ ಬೆಟರು. ಅಟ್ಲೀಸ್ಟ್ ಕ್ಲೀನಾಗಿ ಗೊತ್ಕೊಳುತ್ತೆ. ಇವ್ರ ಹತ್ರನೇ ಫಿಟ್ ಮಾಡಿಸಿದ್ರೆ ಅವಾಗ ಸೈಲೆನ್ಸರ್ ಅಲ್ಲಾಡಲ್ಲ. ಫುಲ್ ಟೈಟ್ ಆಗಿದೆ.